ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಫೈಟ್ ತುಂಬಿದ ಪ್ರೊಮೋ ಅಪ್ಡೇಟ್ ಹೊರಬಿದ್ದಿದೆ. ತುಂಬಾ ದಿನಗಳ ನಂತರ ಮತ್ತೆ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ನಡುವೆ ಒಳ್ಳೆ ಕ್ಲಾಶ್ ನೋಡಕ್ಕೆ ಸಿಕ್ಕಿದೆ. ಇತ್ತೀಚಿನ ಎಪಿಸೋಡ್ಗಳಲ್ಲಿ ಜಗಳ ಸ್ವಲ್ಪ ಕಡಿಮೆ ಆಗಿತ್ತು, ಆದರೆ ಈಗ ಮತ್ತೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ವಿಷಯದಿಂದ ಟೆನ್ಷನ್ ಶುರುವಾಗಿರೋದು ಇಂಟ್ರೆಸ್ಟಿಂಗ್ ಆಗಿದೆ. ಈ ವಾರದ ಕ್ಯಾಪ್ಟನ್ ಯಾರು ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಗಿಲ್ಲಿ. ಕ್ಯಾಪ್ಟನ್ ಆದ್ಮೇಲೆ ಕೆಲಸ ಮಾಡಿಸೋದು, ಜವಾಬ್ದಾರಿ ತೆಗೆದುಕೊಳ್ಳೋದು ಕಂಪಲ್ಸರಿ ಆಗುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಹಿಂದೆ ಬೇರೆಯವರು ಕ್ಯಾಪ್ಟನ್ ಆದಾಗ ಗಿಲ್ಲಿ ಯಾವ ತರ ರಿಯಾಕ್ಟ್ ಮಾಡ್ತಿದ್ರು ಅನ್ನೋದು ಎಲ್ಲರಿಗೂ ನೆನಪಿರುತ್ತೆ. ಅದೇ ಕಾರಣಕ್ಕೆ ಇವಾಗ ಇತರ ಸ್ಪರ್ಧಿಗಳು ನೋಡೋಣ ನೀನು ಹೋಗಿ ಮಾಡಿಸ್ತೀಯ ಅನ್ನೋ ಮೈಂಡ್ ಸೆಟ್ ಬರೋದು ಸಹಜ. ಪ್ರೋಮೋದಲ್ಲಿ ಕಾಣಿಸಿದ್ದು ಏನಪ್ಪಾ ಅಂದ್ರೆ, ಕಿಚನ್ ಕೆಲಸದ ವಿಷಯದಲ್ಲಿ ಗಿಲ್ಲಿ ಸ್ಟ್ರಿಕ್ಟ್ ಆಗಿ ಹೇಳ್ತಿದ್ದಾರೆ. ಇದು ಕ್ಯಾಪ್ಟನ್ ಆಗಿರುವ ಒಬ್ಬ ಜವಾಬ್ದಾರಿಗೆ. ಆದ್ರೆ ಇನ್ನೊಂದು ಕಡೆ ಅಶ್ವಿನಿ ಗೌಡ ಅವರು ವ್ಯೂ ಪಾಯಿಂಟ್ ಕೂಡ ಇದೆ. ಸುಸ್ತು ಸಮಯ ಮುಂದಿನ ಬೆಳಗ್ಗೆ ಮಾಡೋಣ ಅನ್ನೋ ರೀಸನ್. ಇದು ಕೂಡ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಕ್ಲಾಶ್ ಆಗಿರೋದು ಅಥಾರಿಟಿ ವರ್ಸಸ್ ಕಂಫರ್ಟ್ ಅನ್ನೋ ಸಿಚುವೇಶನ್. ಒಬ್ಬರು ಈಗಾಗಲೇ ಮಾಡಬೇಕು ಅಂತಾರೆ, ಇನ್ನೊಬ್ಬರು ಸ್ವಲ್ಪ ಸಮಯ ಕೊಡಿ ಅಂತಾರೆ. ಈ ಮಧ್ಯೆ ಮಾತಿನ ಟೋನ್ ಚೇಂಜ್ ಆಗೋದು, ಇಬ್ಬರಲ್ಲಿ ಫ್ರಸ್ಟ್ರೇಷನ್ ಬಿಲ್ಡ್ ಆಗೋದು ಪ್ರೊಮೋನಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಗಿಲ್ಲಿ ದೃಷ್ಟಿಯಿಂದ ನೋಡಿದ್ರೆ ಕ್ಯಾಪ್ಟನ್ ಆಗಿ ಕೆಲಸ ಮುಗಿಸೋದು ಅವರ ಡ್ಯೂಟಿ. ಎಲ್ಲರಿಗೂ ಒಂದೇ ರೂಲ್ ಅಪ್ಲೈ ಮಾಡಬೇಕು ಅನ್ನೋ ಪ್ರೆಷರ್. ಅಶ್ವಿನಿ ದೃಷ್ಟಿಯಿಂದ ನೋಡಿದ್ರೆ ಮಾತಿನ ಶೈಲಿ, ಅಥಾರಿಟಿ ತೋರಿಸುವ ರೀತಿ ಸ್ವಲ್ಪ ಟ್ರಿಗರ್ ಆಗೋ ಪಾಸಿಬಿಲಿಟಿ ಇದೆ. ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂದ್ರೆ, ಲಿಮಿಟ್ ಕ್ರಾಸ್ ಆಯ್ತಾ ಅಥವಾ ಲಿಮಿಟ್ ಒಳಗಡೆ ಇದೆಯಾ. ಒಬ್ಬ ಕ್ಯಾಪ್ಟನ್ ಸ್ಟ್ರಿಕ್ಟ್ ಆಗಿರಬಹುದು, ಆದ್ರೆ ರೆಸ್ಪೆಕ್ಟ್ ಮೇಂಟೈನ್ ಮಾಡಬೇಕು. ಇನ್ನೊಬ್ಬ ಕಂಟೆಂಟಿಸ್ಟ್ ಆರ್ಗ್ಯೂ ಮಾಡಬಹುದು, ಆದ್ರೆ ಪೇಷನ್ಸ್ ಕಳೆದುಕೊಳ್ಳಬಾರದು. ಈ ವಾರ ಅಶ್ವಿನಿ ಗೌಡ ಅವರು ತುಂಬಾ ಇಂಪಾರ್ಟೆಂಟ್ ಫಿನಾಲೆ ಹತ್ತಿರ ಬರ್ತಿದೆ. ಈ ಟೈಮ್ನಲ್ಲಿ ಅನ್ನೆಸೆಸರಿ ನೆಗೆಟಿವ್ ಬಂದ್ರೆ ಗೇಮ್ಗೆ ಡ್ಯಾಮೇಜ್ ಆಗಬಹುದು. ಅದೇ ರೀತಿ ಗಿಲ್ಲಿಗೂ ಬಿಗ್ ಟೆಸ್ಟ್. ಕ್ಯಾಪ್ಟನ್ ಆಗಿ ಯಾವ ತರ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾರೆ, ಎಷ್ಟು ಬ್ಯಾಲೆನ್ಸ್ ಇಟ್ಟುಕೊಂಡು ಡಿಸಿಷನ್ ತಗೋತಾರೆ ಅನ್ನೋದು ಮುಂದೆ ಇಂಪ್ಯಾಕ್ಟ್ ಆಗುತ್ತೆ. ಒಂದು ವಿಷಯ ಕ್ಲಿಯರ್, ಕಂಟೆಂಟ್ ವೈಸ್ ನೋಡಿದ್ರೆ ಈ ಸೀಸನ್ ನಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಇಬ್ಬರು ಮೇನ್ ಕಾಂಟ್ರಿಬ್ಯೂಟರ್. ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಸ್ಕ್ರೀನ್ ಪ್ರೆಸರ್ ಇಂಪ್ಯಾಕ್ಟ್ ಡಿಸ್ಕಷನ್ ಇವರಿಬ್ಬರಿಂದಲೇ ಜಾಸ್ತಿ ಬರ್ತಾ ಇದೆ. ಇವರು ಇಲ್ಲದಿದ್ರೆ ಸೀಸನ್ ಸ್ವಲ್ಪ ಬೋರಿಂಗ್ ಆಗಿತ್ತು ಅನ್ನೋ ಫೀಲಿಂಗ್ ಕೂಡ ಇದೆ. ಆದ್ರೆ ಗೇಮ್ ಅಂದ್ರೆ ಗೇಮ್, ಯಾರು ಕರೆಕ್ಟ್ ಯಾರು ರಾಂಗ್ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ಒಪಿನಿಯನ್ ಇರುತ್ತೆ. ನಿಮಗೆ ಅನಿಸೋದು ಏನು, ಇಲ್ಲಿ ಗಿಲ್ಲಿ ಸ್ಟ್ರಿಕ್ಟ್ ಆಗಿರೋದು ಕರೆಕ್ಟಾ ಅಥವಾ ಅಶ್ವಿನಿ ಪಾಯಿಂಟ್ ವ್ಯಾಲಿಡ್? ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಪಿನಿಯನ್ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.